Hey guys, welcome back to our YouTube channel. Let's go. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಡೆಡಿಕೇಟೆಡ್ ಟು ಮೈ ಮಾಮ್ ಬಿಕಾಸ್ ಅಮ್ಮನ ಬರ್ತ್ಡೇ ಇವತ್ತು. ಹಾಗಾಗಿ ಬೆಳಿಗ್ಗೆನೆ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಮನೆನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಇವಾಗ ಒಂದು ಕೇಕ್ ಕೂಡ ಮಾಡಿದ್ದೀನಿ. ಆಲ್ರೆಡಿ ಬೇಕ್ ಆಗ್ತಾ ಇದೆ. ಸೊ ಹಾಗೆ ಬೇಕಾಗೋಕ್ಕಿಂತ ಮುಂಚೆ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಹೇಳಿ. ಹೌದು, ಇವತ್ತು ನನ್ನ ಅಮ್ಮನ ಬರ್ತ್ಡೇ. ಸೊ ನನ್ನ ಅಮ್ಮನಿಗೆ ಒಂದು ಸರ್ಪ್ರೈಸ್ ಕೇಕ್ ಅನ್ನ ಮಾಡ್ಬಿಟ್ಟು ಸೊ ಅವಳಿಗೆ ವಿಡಿಯೋ ಕಾಲ್ ಅಲ್ಲಿ ವಿಶ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಪ್ರತಿ ವರ್ಷ ಏನಾಗ್ತಿತ್ತು, ಅಮ್ಮನ ಬರ್ತಡೆಗೆ ಊರಿಗೆ ಹೋಗ್ತಾ ಇದ್ವಿ. ಏನಾದ್ರೂ ಅವಳಿಗೆ ಕೇಕ್ ಕಟ್ ಮಾಡ್ಬಿಟ್ಟು ಸಣ್ಣದಾಗಿ ಸರ್ಪ್ರೈಸ್ ಮಾಡೋದು, ಆ ರೀತಿ ಎಲ್ಲ ತುಂಬಾನೇ ಖುಷಿ ನನ್ಗೆ ಮಾಡ್ತಾ ಇರ್ತಿದ್ವಿ. ಬಟ್ ಈ ಸಾರಿ ಏನಾಗಿತ್ತು, ಆರ್ನ ಅದ್ವೇನಿಗೆ ಕ್ಲಾಸ್ ಇತ್ತು. ಸೊ ಎಸ್ಪೆಷಲಿ ಆರ್ನ ಮೊದಲನೇ ಸಾರಿ ಒಂದು ದೊಡ್ಡ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ತುಂಬಾ ಟಫ್ ಆಗ್ಬಹುದು ಅಂತ ಹೇಳಿ ನಾನು ಈ ಸಾರಿ ಊರಿಗೆ ಹೋಗ್ಲಿಲ್ಲ. ಸೊ ನೆಕ್ಸ್ಟ್ ವೀಕ್ 10-15 ದಿನದಲ್ಲಿ ನಾವು ಊರಿಗೆ ಹೋಗ್ತಾ ಇದ್ವಿ. ಸೊ ಆದ್ರೂ ಕೂಡ ನಮ್ಮ ಅಮ್ಮನ ಬರ್ತಡೇ ಇವತ್ತು. ಸೊ ಒಂಥರ ಸ್ಪೆಷಲ್ ಆಗಿ ಮಾಡೋಣ ಅಂತ ಫೀಲ್ ಇತ್ತು. ಹಾಗೆ ಮಕ್ಳಿಗೂ ಕೂಡ ಅಷ್ಟೇನೆ, ಅಜ್ಜಿ ಬರ್ತಡೇ, ಅಜ್ಜನ್ ಬರ್ತಡೇ, ಯಾರದಾರು ಬರ್ತಡೇ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಮಕ್ಳಿಗಂತೂ ತುಂಬಾನೇ ಇಷ್ಟ ಕೇಕು. ಹಾಗೆ ಅಜ್ಜಿ ಬರ್ತಡೇ ಕೇಕ್ ಮಾಡಿದ್ರೆ ಇನ್ನೂ ಇಷ್ಟ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನನ್ಗೂ ಕೂಡ ಅಷ್ಟೇ ಇವತ್ತಿನ ಈ ವಿಡಿಯೋ ಅಮ್ಮನಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಅಮ್ಮನಿಗೆ ವಿಡಿಯೋ ಕಾಲ್ ಮಾಡ್ಬೇಕು. ಬೆಳಿಗ್ಗೆ ನಾನು ವಿಶ್ ಮಾಡಿದ್ದೆ, ಬೆಳಿಗ್ಗೆ ಬೇಗ ವಿಶ್ ಮಾಡಿದ್ದೆ. ಸೊ ಜೊತೆಗೆ ಮಕ್ಳು ಕೂಡ ಎದ್ದಿರ್ಲಿಲ್ಲ. ಮಕ್ಳು ವಿಶ್ ಮಾಡ್ಲಿಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ವಿಶ್ ಮಾಡೋಣ ಅಂತ ಹೇಳಿ, ಅಂದ್ರೆ ಕೇಕ್ ಅನ್ನ ಮಾಡ್ಬಿಟ್ಟು ಸೊ ಅವಳಿಗೆ ವಿಡಿಯೋ ಕಾಲ್ ಮೂಲಕ ವಿಶ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ನಿನ್ನೆ ಅಷ್ಟೇ ನಾನು ಹೊರಗಡೆ ಎಲ್ಲ ಹೋಗಿ ಬಂದು ತುಂಬಾ ಸುಸ್ತಾಗಿತ್ತು. ಸೊ ಆ ವಿಡಿಯೋನ ನಿಮ್ ಜೊತೆ ನಾನು ಮತ್ತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಇವತ್ತೇ ಶೇರ್ ಮಾಡ್ತೀನಿ. ಎಸ್ಪೆಷಲಿ ನಾನು ಸಂಡೇ ವಿಡಿಯೋನ ಶೇರ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಇವತ್ತು ಅಮ್ಮನ ಬರ್ತ್ಡೇ ಆಗಿರೋದ್ರಿಂದ ಇವತ್ತು ಕೂಡ ನಾನು ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೀನಿ. ಇವತ್ತು ಸಂಜೆ 7 ಗಂಟೆಗೆ ಈ ವಿಡಿಯೋ ಬರ್ತಾ ಇದೆ. ಮತ್ತೆ ನಿನ್ನಿನ ವಿಡಿಯೋ ಮತ್ತೆ ಇವತ್ತು ಕೂಡ ಇನ್ನೊಂದ್ ಕಡೆ ಹೋಗ್ಲಿಕ್ಕಿತ್ತು, ಆ ವಿಡಿಯೋ ಕೂಡ ನೆಕ್ಸ್ಟ್ ಡೇ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಇವಾಗ ಕೇಕ್ ಬೇಕಾಗ್ತಾ ಇದೆ. ಹಾಗೆ ಮಕ್ಳು ಕೂಡ ರೆಡಿ ಆಗ್ಬೇಕು. ಇವಾಗಷ್ಟು ಎದ್ದಿದ್ರು, ಫ್ರೆಶ್ ಅಪ್ ಏನೋ ಆಗ್ಲಿಲ್ಲ. ಅವರನ್ನ ಫ್ರೆಶ್ ಅಪ್ ಮಾಡ್ಬಿಟ್ಟು ಮತ್ತೆ ಕೇಕ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ಅಮ್ಮನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಅಮ್ಮ ಅಂದ್ರೆ ಎಲ್ರಿಗೂ ತುಂಬಾನೇ ಸ್ಪೆಷಲ್ ಅಲ್ವಾ. ಸೊ ಪ್ರತಿ ಒಂದು ಹೆಜ್ಜೆಯಲ್ಲೂ ಅಮ್ಮ ಅಂದ್ರೇನೆ ಎಲ್ರಿಗೂ ಸ್ಪೆಷಲ್ ಆಗಿರತ್ತೆ. ಸೊ ಹಾಗೆ ಎಲ್ಲ ಕನಸುಗಳಿಗೂ, ಅವರ ಮಕ್ಕಳ ಕನಸುಗಳಿಗೂ ಅಮ್ಮನೇ ಮೊದಲನೇ ಪಾಠ. ಹಾಗೆ ಸೊ ಪ್ರತಿ ಒಂದ್ಸಲನು ನನಗೆ ಅನ್ಸುತ್ತೆ, ಸೊ ಅಮ್ಮನಿಗೆ ಏನಾದ್ರೂ ಸ್ಪೆಷಲ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಬಟ್ ಏನಾಗುತ್ತೆ, ಅನ್ಕೊಂಡಂಗೆ ಎಲ್ಲದೂ ಆಗೋದಿಲ್ಲ. ಆದ್ರೂ ಕೂಡ ಅಮ್ಮನಿಗೆ ಇವತ್ತಿನ ವಿಶೇಷ ದಿನ ಅವಳಿಗೆ ನಾನು ಈ ರೀತಿ ಡೆಡಿಕೇಟ್ ಮಾಡೋದು ತುಂಬಾ ಇಷ್ಟ ಆಗ್ಬಹುದು ಅಂತ ಅನ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಅಮ್ಮ ಅಂತೂ ನನಗೆ ತುಂಬಾನೇ ಸ್ಪೆಷಲ್. ನಾನು ಏನೇ ಕೆಲಸ ಮಾಡಿದ್ರು ಕೂಡ ಅಮ್ಮ ಮೊದಲನೇದಾಗಿ ನನಗೆ ಸಪೋರ್ಟ್ ಮಾಡ್ತಾಳೆ. ಪ್ರತಿ ಸಾರಿನೂ ನನಗೆ ಸಪೋರ್ಟ್ ಮಾಡ್ತಾಳೆ. ನನ್ನಮ್ಮ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಮ್ಮನೇ ಸಪೋರ್ಟ್ ಮಾಡ್ತಾರೆ. ಬಟ್ ನನಗೆ ಅಂತೂ ಸ್ಪೆಷಲ್ ಅಮ್ಮ. ಯಾಕಂತ ಹೇಳಿದ್ರೆ ನಾನೊಂದು ಎಷ್ಟೇ ಸಣ್ಣದಾಗಿ ಮಾಡಿದ್ರು ಕೂಡ ತುಂಬಾನೇ ಇಷ್ಟಪಟ್ಟು ಏನಾದ್ರೂ ಸಹಾಯ ಮಾಡೋದಿರ್ಬೋದು, ಅಥವಾ ಅದಕ್ಕೆ ಮೇನ್ ಆಗಿ ಸಪೋರ್ಟ್ ಮಾಡೋದಿರೋದು ಮೊದಲನೇದಾಗಿ ಅಮ್ಮ. ಸೊ ಹಾಗೆ ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಸೊ ಆದ್ರೂ ಕೂಡ ಇವತ್ತು ಸೊ ಅಮ್ಮನಿಗೋಸ್ಕರ ಮಾಡ್ತಾ ಇರುವಂತಹ ಈ ಸಣ್ಣ ವಿಡಿಯೋನ ಅಮ್ಮನಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅವಳಿಗೂ ಕೂಡ ಇವತ್ತು 7 ಗಂಟೆಗೆ ಸರ್ಪ್ರೈಸ್ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದೇನ್ ಗೊತ್ತಾ, ನಾನು ಪ್ರತಿ ಸಾರಿ ವಿಡಿಯೋ ಹಾಕಿದಾಗ 1 ವ್ಯೂ ಅಂತೂ ಮೊದಲನೇ ವ್ಯೂ ಅಮ್ಮಂದೇ ಆಗಿರತ್ತೆ. ಸೊ ಯಾಕಂತ ಹೇಳಿದ್ರೆ ವೇಟ್ ಮಾಡ್ತಾನೆ ಇರ್ತಾಳೆ, ನನ್ನ ಮೊಮ್ಮಕ್ಳದು ಏನ್ ಬರುತ್ತೆ, ಹಾಗೆ ಏನ್ ಮಾಡಿರ್ಬಹುದು ಇವಳು ಅಂತ ಹೇಳಿ. ಸೊ ಹಾಗಾಗಿ ನಾನು ವ್ಯೂ ಬರ್ದೇ ಇರ್ಲಿ ಅಮ್ಮಂಗೋಸ್ಕರನೇ ಡೈಲಿ ವಿಡಿಯೋ ಮಾಡೋದು. ಸೊ ಇವಾಗ್ಲೂ ಕೂಡ ಅಷ್ಟೇನೆ, ಇದು ಅಮ್ಮನಿಗೋಸ್ಕರನೇ. ಬರ್ತ್ಡೇ ಅಂದ್ರೆ ಎಲ್ರಿಗೂ ಕೂಡ ಸ್ಪೆಷಲ್ ಅಲ್ವಾ. ಬರ್ತ್ಡೇ ದಿನ ಏನಾದ್ರೂ ಸಣ್ಣ ಸಣ್ಣ ಸರ್ಪ್ರೈಸ್ ಕೊಟ್ಟು ನೋಡಿ ಎಲ್ರಿಗೂ ಅಷ್ಟೇನೆ ಅಷ್ಟು ಖುಷಿ ಆಗ್ಬಿಡತ್ತೆ. ಯಾಕಂತ ಹೇಳಿದ್ರೆ ಅವರು ಹುಟ್ಟಿರೋದು ಮೊದ್ಲೆಲ್ಲ ಏನಾಗುತ್ತೆ, ಬರ್ತ್ಡೇ ಅಂತ ಯಾರು ಆಚರಣೆ ಮಾಡ್ಕೊಳ್ತಾ ಇರ್ಲಿಲ್ಲ. ಸೊ ಇವಾಗ ಮಕ್ಳೆಲ್ಲ ಹುಟ್ಟಿದ್ಮೇಲೆ ಅವರ ಬರ್ತ್ಡೇ, ಅಜ್ಜಿ ಬರ್ತ್ಡೇ, ಅಜ್ಜನ್ ಬರ್ತ್ಡೇ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತಾರೆ. ಅವಾಗ್ಲೇ ಗೊತ್ತಾಗೋದು ಅವ್ರಿಗೆ ಖುಷಿ ಎಷ್ಟು ಇರುತ್ತೆ ಅಂತ ಹೇಳಿ. ಸೊ ನಮಗೂ ಕೂಡ ಅಷ್ಟೇ ಅಲ್ವಾ, ಬರ್ತ್ಡೇ ಅಂದ್ರೆ ಎಷ್ಟು ಇಷ್ಟ ಆಗತ್ತೆ. ಸೊ ಇವಾಗ ಅಮ್ಮನಿಗೂ ಕೂಡ ಅಷ್ಟೇನೆ, ನಾವು ಮೊದ್ಲೆಲ್ಲ ಮಾಡ್ತಿದ್ವೋ ಗೊತ್ತಿಲ್ಲ, ಇವಾಗ ನಾವು ಯಾವಾಗ ಕಾಲೇಜ್ ಡೇಸ್ ಅಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಸೊ ಬನ್ನಿ ಇವಾಗ ಕೇಕ್ ಹೇಗಾಯ್ತು ಅಂತ ನೋಡೋಣ. ಹಾಗೆ ಕೇಕ್ ವಿಡಿಯೋ ಕೂಡ ಅಷ್ಟೇ ನಾನು ಕೊನೆಯದಾಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ, ಕೇಕ್ ಹೇಗ್ ಬಂದಿದೆ ಅಂತ. ನಾನು ಓಪನ್ ಮಾಡಿ ನೋಡಿದೆ, ಅವಾಗ ಅದು ಚೆನ್ನಾಗಿ ಬೇಕಾಗಿರ್ಲಿಲ್ಲ. ಅಗೇನ್ ಮತ್ತೆ ನಾನು 8 ನಿಮಿಷ ಮಾಡಿದ್ದೆ. ಸೊ ಇವಾಗ ಓಪನ್ ಮಾಡಿದ್ದೀನಿ ನೋಡಿ. ಸೊ ಸ್ವಲ್ಪ ಮೇಲ್ಗಡೆ 2ನೇ ಸಾರಿ ಮಾಡಿರೋದ್ರಿಂದ ಸ್ವಲ್ಪ ಬೇಗ ಜಾಸ್ತಿ ಆಗಿದೆ, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವಾಗ ಒಮ್ಮೆ ನಾನು ಇದನ್ನ ಬೇಕಾಗಿದೆ ಅಂತ ನೋಡ್ಲಿಕ್ಕೆ ಟೂತ್ ಪಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಮಾಡಿದ್ರೆ ಆಯ್ತು. ಸೊ ಇದು ಚೆನ್ನಾಗಿ ಹಿಡ್ದಿಲ್ಲ ಅಂತ ಹೇಳಿದ್ರೆ
ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಸೊ ಬನ್ನಿ ಇವಾಗ ಇದನ್ನ ಓಪನ್ ಮಾಡುವ. ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೆ, ಸ್ವಲ್ಪ ಟೈಟ್ ಆಗ್ಬಿಟ್ಟಿದೆ ಇದು. ಸೊ ಫೈನಲಿ ಬಂತು ನೋಡಿ, ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಸೊ ಬನ್ನಿ, ಎಸ್ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನ ಇವಾಗ ಓಪನ್ ಮಾಡ್ಬಿಡ್ತೀನಿ. ಸೆಕೆಂಡ್ ಟೈಮ್ ಬೇಕಾಗಿರೋದ್ರಿಂದ ಸ್ವಲ್ಪ ಚೋಕಸ್ ಸ್ವಲ್ಪ ಹಾರ್ಡ್ ಆಗಿ ಬೇಕಾಗಿದೆ. ಸೊ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಬಿಡ್ತೀನಿ ಇವಾಗ. ಸೊ ಈ ರೀತಿ ಒಂದು ಪ್ಲೇಟ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಬಿಸಿ ಹೊರಗಡೆ ಚಾಕುವನ್ನ ಹಾಕಿ ಎತ್ಬಿಟ್ಟೆ. ಸೊ ನೋಡಿ, ವಾವ್ ಸಖತ್ತಾಗಿ ಬಂದಿದೆ ನೋಡಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಫೈನಲಿ ಕೇಕ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಇವಾಗ ಡೆಕೋರೇಷನ್ ಮಾಡುವ. ಸೊ ಇನ್ನೊಂದು ಮೊಬೈಲ್ ಇಲ್ಲ, ಸೊ ಹಾಗಾಗಿ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಕಾಲ್ ಮಾಡ್ಲಿಕ್ಕೆ. ಅದ್ವಿನ್ ಇದು ಕನೆಕ್ಟ್ ಮಾಡ್ಬಿಡ ಆಯ್ತಾ ವಾಟ್ಸಪ್ ಅನ್ನ. ಸೊ ಅದ್ವಿನ್ ಈಗ ರೆಡಿ ಆಗಿದ್ದ. ಆರ್ನಗೂ ಕೂಡ ನಿನ್ನೆ ಅಷ್ಟೇ ಒಂದು ಬಲೂನ್ ಸಿಕ್ಕಿತ್ತು, ಅಲ್ಲಿ ನಾವು ಮಾಲ್ ಅಲ್ಲಿ ತೆಗೆದುಕೊಂಡಿರುವಂತದ್ದು. ಸೊ ಇವತ್ತು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಲೈಟ್ ಎಲ್ಲ ಹಾಕ್ಬಿಡ್ತೀನಿ. ಆರ್ನ ರೆಡಿ? ಯಾ. ಸೊ ಇವಾಗ ಅದ್ವಿನ್ ಈಗ ವಾಟ್ಸಪ್ ಕಾಲಿಗೆ ಸೆಟ್ ಮಾಡ್ತಾ ಇದ್ದಾನೆ ಲ್ಯಾಪ್ಟಾಪ್ ಅನ್ನ. ಇನ್ನೊಂದು ಮೊಬೈಲ್ ಹಾಳಾಗಿದೆ, ಸೊ ಹಾಗಾಗಿ ಸೊ ಇವಾಗ ಇದನ್ನ ಯೂಸ್ ಮಾಡ್ತಾ ಇರೋದು. ಹಾಗೆ ಆರ್ನ ಆರ್ ಯು ರೆಡಿ? ಯಾ, ಫುಲ್ ಎಕ್ಸೈಟ್ ಅಲ್ಲಿ ಇದ್ದಾಳೆ. ಯಾಕಂತ ಹೇಳಿದ್ರೆ ಸ್ಕೂಲ್ ದಿನ ಅವಳು ಬೇಗ ಹೇಳೋದೇ ಇಲ್ಲ. ಇವತ್ತು ಬೇಗ 6:15 ಎದ್ದಿದ್ದಾಳೆ, ಬಟ್ ಅದ್ವಿನ್ ಮಾತ್ರ ಇವಾಗ ಎದ್ದಿರೋದು. ಸೊ ಆಲ್ರೆಡಿ ಟೈಮ್ 9 ಗಂಟೆ ಆಗಿದೆ ಗೊತ್ತಾ. ಬೆಳಿಗ್ಗೆ ಕೆಲಸ ಅಂತೂ ತುಂಬಾ ಆಗ್ಬಿಡತ್ತೆ. ಮೊದ್ಲಿಗೆ ಇದನ್ನ ಸ್ವಲ್ಪ ಡೆಕೋರೇಷನ್ ಮಾಡೋಣ. ಅದನ್ನ ಮಕ್ಕಳು ಮಾಡ್ತಾರೆ. ಇದು ಡೆಕೋರೇಷನ್ ಮಾಡಿ ಆಯ್ತಾ ನೀವಿಬ್ರು ಸೇರಿ. ಓಕೆ, ಆರ್ನ ಫುಲ್ ಎಕ್ಸೈಟೆಡ್. ಓಕೆ ಅದ್ವಿನ್ ಈಗ ಒಂದ್ ನಿಮಿಷ ರಿಸೀವ್ ಮಾಡ್ಬೇಡ. ಯಾಕಂದ್ರೆ ಅದ್ವಿನ್ ಗಡ್ಬಿಡಿಯಲ್ಲಿ ಅಜ್ಜಿ ಕಾಲ್ ಮಾಡ್ಬಿಟ್ಟ, ಅವಳು ಮತ್ತೆ ರಿಟರ್ನ್ ಮಾಡ್ತಾ ಇದ್ದಾಳಂತೆ. ಸೊ ಅಷ್ಟೊಳಗಡೆ ಪಟಾಪಟ್ ಅಂತ ಡೆಕೋರೇಷನ್ ಮಾಡಾಯ್ತಾ. ಸೊ ಡೆಕೋರೇಷನ್ಗೆ ನಾನಿಲ್ಲಿ ಚೋಕೋಸ್ ಮತ್ತೆ ಇದು ಶಿರಪ್ ಇದೆಯಲ್ಲ, ಇದನ್ನ ಯೂಸ್ ಮಾಡುವ ಆಯ್ತಾ. ಇದು ನೀ ಯೂಸ್ ಮಾಡಿಗ, ಅದನ್ನ ಅವಳು ಯೂಸ್ ಮಾಡ್ತಾಳೆ. ಸೊ ಆರ್ನ ಇದಕ್ಕೆಲ್ಲ ಹಾಕ್ ಮಗ, ಡೈರೆಕ್ಟ್ ಈ ರೀತಿ ಹಾಕ್ಬಿಡ ಆಯ್ತಾ ಸೈಡ್ಗೆ. ನಾ ಚಾಕುನ ಇದನ್ನ ಯೂಸ್ ಮಾಡ್ತಾ ಇದ್ದೆ. ಸದ್ಯಕ್ಕೆ ಮನೆಯಲ್ಲಿ ಚಿಕ್ಕ ಚಾಕು ಅಂದ್ರೆ ಇದೇ ಇತ್ತು. ಕೈಯಿಂದ ಹಾಕ್ಬಿಡ್ತೀಯಾ? ಹಾಗೆ ಹಾಕ್ಬಿಡ್ತೀಯಾ? ಓಕೆ, ವೆರಿ ಗುಡ್. ಆರ್ನ ನೀಟಾಗಿ ಡೆಕೋರೇಷನ್ ಮಾಡ್ತಾ ಇದ್ದಾಳೆ. ಆಯ್ತಾ? ಎಸ್, ಆರ್ನ ಡೆಕೋರೇಷನ್ ರೆಡಿ. ಸೊ ಓಕೆ, ಅದ್ವಿನ್ ಶಿರಪ್ ಹಾಕಿದ್ದಾನೆ. ಎಸ್, ಸ್ಟ್ರೈಟ್ ಇಟ್ಕೋ, ಸ್ಟ್ರೈಟ್. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ಸೂಪರ್. ಓಕೆ, ಅಜ್ಜಿ ಖುಷಿ ಆಯ್ತಲ್ಲ. ಓಕೆ, ಚಾಕು ತಗೋ, ಚಾಕು ಆರ್ನ. ಎಸ್, ಕಟ್ ಮಾಡೋಕ್ಕಿಂತ ಮುಂಚೆ ಅವಳಿಗೆ ಕಾಲ್ ಮಾಡು. ಅದ್ವಿನ್ ಕಾಲ್ ರೆಡಿ ಮಾಡು. ಕೇಕ್ ಕಾಣಿಸುತ್ತೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಕಾಣಿಸ್ತಿತ್ತಾ? ನೀನ್ ಮಾತ್ರ ಸರಿಯಾಗಿ ಕಾಣಿಸ್ತಾ ಇಲ್ಲ. ಹಲೋ ಹಲೋ, ಈಗ ಹಾ ಕೇಕ್ ಕೇಕ್ ಕಾಣ್ತಿತ್ತಾ? ಕೇಕ್ ಕಾಣ್ತಿತ್ತಾ? ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಇಲ್ಲ ನಿಂದು. ಇಟ್ಸ್ ಓಕೆ. ನಿಂಗ್ ಕಾಣಿಸ್ತಿತ್ತಲ್ಲ. ಇವಾಗ ಕೇಕ್ ಕಟ್ ಮಾಡುವ. ಸಾಂಗ್ ಹಾಕ್ತನಂತೆ ಅದ್ವಿನ. ಅಜ್ಜ ಕರಿತಿದ್ರು. ಮಾತಾಡ್. ಅಣ್ಣ ಇದ್ದಲ್ಲ ಟಿವಿಯಲ್ಲಿ ಸಾಂಗ್ ಹಾಕ್ತನಂತೆ ಹ್ಯಾಪಿ ಬರ್ತ್ಡೇದು. ಇವಳಂತೂ ಬೆಳಿಗ್ಗೆ ಬೇಗ ಎದ್ದಿದ್ದಾಳೆ. ಮಾತಾಡ ಅಮ್ಮ, ಮಾತಾಡ.
ಥ್ಯಾಂಕ್ ಯು ಮೊಮ್ಮಗ್ಳು ಅಂತಿದ್ದಾಳೆ. ಹ್ಯಾಪಿ ಬರ್ತ್ಡೇ ಸರೋಜಿನಿ ಸಾಂಗ್. ಮೊಮ್ಮಗ ಅದು ನಿಂಗ್ ಸಾಂಗ್ ಹಾಕಂತೆ, ಹ್ಯಾಪಿ ಬರ್ತ್ಡೇ ಸರೋಜಾ ಅಂತ. ಅಜ್ಜಿ ಎಂತದ? ಸರೋಜಿನಿ. ಹ್ಯಾಪಿ ಬರ್ತ್ಡೇ ಸರೋಜಿನಿ. Happy birthday, Sarojini. Happy birthday to you. Happy birthday, happy birthday, happy birthday, Sarojini. ಹೆಂಗೈತಾ? ಖುಷಿ ಆಯ್ತಾ? ಸಖತ್ ಬಂದಿತ್ತಲ್ಲ ಕೇಕ್. ಟೇಸ್ಟ್ ಹೆಂಗಿತ್ತ ಅರ್ನ? ಸೂಪರಾ? ಏನಾಯ್ತ? ಹಾ, ಕೇಕ್ ಮಾಡದ, ಡೆಕೋರೇಷನ್ ಮಾಡದ ಚಂದ ಆಯ್ತಾ? ಅವಳೊಬ್ಳೆ ಮಾಡದಂತೆ. ಫೈನಲಿ ಅಜ್ಜಿಗೆ ತಿನ್ನಿ. ಸಾರಿ, ರೆಸಿಪಿನ ಹೇಗಾಯ್ತು ಅನ್ನೋದನ್ನ ಇವಾಗ ಶೇರ್ ಮಾಡ್ತೀನಿ. ನಾನು 2 ಎಗ್ ಅನ್ನ ತೆಗೆದುಕೊಂಡಿದ್ದೀನಿ. ಸೊ ಮೊದಲಿಗೆ ನಾನು ಇವಾಗ ಎಗ್ ಅನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಸಕ್ಕರೆ, 3/4 ಕಪ್ ಆಗೋಷ್ಟು ಸಕ್ಕರೆ ತೆಗೆದುಕೊಂಡಿದ್ದೀನಿ. ಸಕ್ಕರೆ ಮತ್ತು ಎಗ್ ಅನ್ನ ಹಾಕಿ ಚೆನ್ನಾಗಿ ಇದನ್ನ ಬೀಟ್ ಮಾಡಬೇಕು. ಸೊ ಸಕ್ಕರೆ ಚೆನ್ನಾಗಿ ಇದರಲ್ಲಿ ಕರಗಬೇಕು. ಸೊ ನೋಡಿ, ಈ ರೀತಿ ಫಫಿ ಆಗಿ ಬರಬೇಕು. ಸೊ ಇವಾಗ ನಾನು ಇದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ತುಪ್ಪ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಫ್ಲೇವರ್ಗೆ. ಇದೆರಡು ಒಟ್ಟು 1/4 ತೆಗೆದುಕೊಂಡ್ರೆ ಸಾಕಾಗತ್ತೆ. ಇಲ್ಲ ಅಂತಂದ್ರೆ ಖಾಲಿ ಆಯಿಲ್ ಕೂಡ ಬಳಸಬಹುದು. ಫ್ಲೇವರ್ಗೆ ನಾನಿಲ್ಲಿ ವೆನಿಲಾ ಎಸೆನ್ಸ್ ಅನ್ನ ಬಳಸ್ತಾ ಇದ್ದೀನಿ. ಇವಿಷ್ಟನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಮೈದಾ ಹಿಟ್ಟನ್ನ ಈ ರೀತಿ ಗಾಳಿಸಿ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಅನ್ನ ಬಳಸ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ಕೊನೆಗೆ ನಾನಿಲ್ಲಿ ಹಾಲು ಕೂಡ ಹಾಕ್ತಾ ಇದ್ದೀನಿ. 3/4 ಕಪ್ ಹಾಲು ಹಾಕಿದ್ರೆ ಸಾಕು. ಸೊ ಫೈನಲಿ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಆಯ್ತು. ಚೆನ್ನಾಗಿ ಇದನ್ನ ಬೀಟ್ ಮಾಡಿ ಬೇಕ್ ಮಾಡ್ಕೊಂಡ್ರೆ ಆಯ್ತು. ಸೊ ನಾನು ಡೆಕೋರೇಷನ್ಗೆ ಅಂತ ಹೇಳಿ ಈ ರೀತಿ ಚೋಕೋಸ್ ಬರುತ್ತಲ್ಲ, ಅದನ್ನ ತೆಗೆದುಕೊಂಡು ಬಂದಿದ್ದೆ. ಸೊ ಫೈನಲಿ ಬೀಟ್ ಮಾಡಿದಾಯ್ತು. ಮೊನ್ನೆ ಏರ್ ಫ್ರೈಯರ್ ಅಲ್ಲಿ ಮಾಡಬೇಕಾದ್ರೆ ಖಾಲಿ ಇದನ್ನ ಮಾತ್ರ ಬಳಸಿದ್ದೆ. ಸೊ ಇವತ್ತು ನಾನು ಇದನ್ನ ಬಳಸಿ ಮಾಡ್ತಾ ಇದ್ದೀನಿ. ಸೊ ಇದು ಕೂರೋದಿಲ್ಲ, ಆದ್ರೂ ಕೂಡ ಟೈಟ್ ಆಗಿ ಕೂರುತ್ತೆ ನೋಡಿ. ಡೈರೆಕ್ಟ್ ಸ್ಟ್ರೈಟ್ ಹಾಕಿ ಹಾಕ್ಲಿಕ್ಕೆ ಆಗೋದಿಲ್ಲ, ನೋ ಪ್ರಾಬ್ಲಮ್. ಈ ರೀತಿ ಹಾಕಿದ್ದೀನಿ. ಈ ರೀತಿ ಮಾಡಿದ್ರೆ ಸ್ವಲ್ಪ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಸೈಡ್ ಕಟ್ ಮಾಡ್ಕೊಳ್ತೀನಿ ಇವಾಗ. ಸೊ ಡೈರೆಕ್ಟ್ ಹಾಕಿದ್ರೆ ಶೇಪ್ ಹೋಗ್ಬಿಡತ್ತೆ ಅಂತ ಹೇಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಇದಕ್ಕೆ ತುಪ್ಪವನ್ನ ಹಾಕ್ತೀನಿ. ಅಂದ್ರೆ ಜಸ್ಟ್ ತುಪ್ಪನ ಗ್ರೀಸ್ ಮಾಡ್ಕೊಳ್ತೀನಿ. ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬಹುದು. ನಾನು ಇದಕ್ಕೆ ತುಪ್ಪನ ಯೂಸ್ ಮಾಡ್ತೀನಿ. ಸೊ ಫೈನಲಿ ಇವಾಗ ಕ್ರೀಮನ್ನ ಹಾಕ್ತಾ ಇದ್ದೀನಿ.
ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡಿ, ಕೊನೆಗೆ ಸ್ವಲ್ಪ ಚೋಕೋಸನ್ನು ಕೂಡ ಹಾಕ್ಬಿಡ್ತೀನಿ. ಸೊ ಇದು ಕೂಡ ಚೆನ್ನಾಗಿದೆ, ಅದ್ರ ಜೊತೆ ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಸ್ವಲ್ಪ ಹಾಕ್ಬಿಡ್ತೀನಿ. ನೋಡಿ, ಸಾಕು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ನಾರ್ಮಲಿ ಎಗ್ಗನ್ನು ಬಳಸೋದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಹಸ್ಬೆಂಡು ಪ್ಯೂರ್ ವೆಜಿಟೇರಿಯನ್. ಬಟ್ ಈ ಸಾರಿ ನಾನು ವೆಗ್ಗನ್ನು ಬಳಸಿದ್ದೇನೆ. ಹೇಗೂ ಹಸ್ಬೆಂಡ್ಗೆ ಸಿಗೋದಿಲ್ಲ ಇದು, ಮಕ್ಕಳು ತಿಂದು ಖಾಲಿ ಮಾಡ್ತಾರೆ. ಸೊ ಹಾಗೆ ನಾನು ಎಗ್ಗನ್ನು ಬಳಸಿರೋದ್ರಿಂದ ನೋಡಿ, ಇಲ್ಲಿ 3/4 ಅಂಶ ತುಂಬಿಕೊಂಡಿದೆ. ನನ್ನ ಪ್ರಕಾರ ಇದು ಬಾಯ್ಲ್ ಆದಮೇಲೆ ಇಲ್ಲಿ ತನಕ ಬರುತ್ತೆ ಅಂತ. ಸೊ ಶೇಪ್ ಹಾಳಾಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಇವಾಗಲೇ ನೋಡ್ಕೊಳ್ಳಿ, ಈ ರೀತಿ ಕ್ಯೂಟ್ ಆಗಿದೆ. ಇವಾಗ ಬೇಕಾಗ್ತಾ ಇದೆ. ನಾನು ಅಷ್ಟರೊಳಗಡೆ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಿಮ್ಗೇನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಎಸ್ಪೆಷಲಿ ಅಮ್ಮನಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸರ್ಪ್ರೈಸ್ ಆಗ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಸೊ ಬಾಯ್. ನೀವು ಟ್ರೈ ಮಾಡಿ. ಬಾಯ್ ಬಾಯ್. Share, subscribe. Like, share and subscribe. Bye. Click, 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 click.